ಹೆಂಗಾದ್ರೂ ಮಾಡಿ 6 ಪ್ಯಾಕ್ ಆಗಿ ಇಟ್ಬಿಡ್ತೀನಿ. ನ್ಯೂ ಇಯರ್ ಆದ್ಮೇಲೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅಂತ್ಯ, ಅಡ್ಡಕ್ಕೂ ಬರ್ತಾ ಇಲ್ಲ. ಏನ್ ನಿನ್ ಕತೆ? ನ್ಯೂ ಇಯರ್ ಇಂದ ರೆಸೊಲ್ಯೂಷನ್ ತಗೊಂಡಿದ್ದೀನಿ. ನಿನ್ ರೆಸೊಲ್ಯೂಷನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಎಣ್ಣೆ ಬಿಡ್ತೀನಿ ಅನ್ನೋದು, ಸಿಗರೇಟ್ ಸೇದಲ್ಲ ಅನ್ನೋದು, ಕೆಟ್ಟ ಮಾತು ಮಾತಾಡೋದೇ ಅಲ್ಲ ಅನ್ನೋದು. ಏನಾದ್ರೂ ಹೊಸ್ದಾಗಿ ಯೋಚನೆ ಮಾಡೋ. ನಿನ್ನಂತವನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಇನ್ನೇನ್ ಆಗ್ತೀನಿ? ಬೇಜಾರಾದ್ರೆ ಬಾ ಎಣ್ಣೆ ಹೊಡ್ಯೋಣ ಅಂತೀಯ, ಖುಷಿ ಆದ್ರೆ ಬಾ ಎಣ್ಣೆ ಹೊಡ್ಯೋಣ ಅಂತೀಯ. ಇನ್ನೇನ್ ಬದುಕಿ ಏನ್ ಮಾಡ್ತೀನಿ ನಿನ್ ಜೊತೆ ಸೇರಿ? ಅದಕ್ಕೆ ಈ ಸರಿ ನ್ಯೂ ಇಯರ್ ರೆಸೊಲ್ಯೂಷನ್ಗೆ ನಿನ್ ಫ್ರೆಂಡ್ಶಿಪ್ಗೆ ದೊಡ್ಡ ನಮಸ್ಕಾರ ಹಾಕೋಣ ಅಂತ. ಇರೋ 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 ಹೆಂಗೋ ಬಿಡ್ತೀಯ ಎಣ್ಣೆನಾ? ಅದೇನ್ ಲವರ್ ಕೆಟ್ಟೈತೇನೋ? ಏನೋ ಮಾಡ್ತೀಯ ಎಣ್ಣೆ ಬಿಟ್ಟಿ? ನಮ್ಮ ಮನೇಲಿ ಹೆಣ್ಣು ನೋಡ್ತಿದ್ದಾರೆ, ಅದಕ್ಕೆ ಜಿಮ್ಮಿಗೆ ಹೋಗಿ ಆಮ್ಸು 6 ಪ್ಯಾಕ್ ಎಲ್ಲ ಬೆಳೆಸ್ಕೊಂಡು ಹೆಣ್ಣು ನೋಡೋಣ ಅಂತ. ನಿನ್ ಜೊತೆ ಸೇರಿ ನಾನೇನು ಕುಂಡ್ರಗೋಬಿ ಆಗ್ಲಾ? ಹೋಗಲ್ಲ. ಹೋಗು ಮಗನೇ ಹೋಗು, ನನಗೆ ಗೊತ್ತು ನೀನು ಹೆಂಗ್ ಕರೆಸ್ಬೇಕು ಅಂತ. ಹೇಳ್ಪಾ. ಏನಾಯ್ತು ಮಚ್ಚ? ನಮ್ಮಪ್ಪ ಫೋನ್ ಮಾಡಿತ್ತು. ಆ ಹುಡುಗಿ ಮನೆಯಿಂದ ನನ್ನ ಬೇಡ ಅಂದ್ರಂತೆ. ಏನಾಯ್ತು? ಯಾವನು ಬೋಲಿಂಗ್ ನನ್ನ ಮಗ ನನಗೆ ಎಂತಿದ್ದಾಳೆ, 2 ಮಕ್ಳಿದ್ದಾರೆ, ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಿದ್ದಾರೆ ಅಂತ ಹಾಕೋತವನೆ. ಮಗ ನನ್ನ ಕೈ ಸಿಗಲಿ. ಓಕೆ ಓಕೆ ಓಕೆ, ಕೂಲ್ ಕೂಲ್, ಬಾ ಎಣ್ಣೆ ಹೊಡ್ಕೊಂಡು ಮಾತಾಡೋಣ. ನೀನ್ ಹೇಳೋದು ಕರೆಕ್ಟೇ, ಬಾ.